ಇನ್ನು ಮತ್ತೊಂದು ಕಡೆ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೆಹಲಿ, ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ, ಆಂಧ್ರದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಪಿಎಫ್ಐ ಎಸ್ಡಿಪಿಐ ಮಧ್ಯೆ ರಾಜಕೀಯ ಹೊಂದಾಣಿಕೆ, ಎಸ್ಡಿಪಿಐ ಅಭ್ಯರ್ಥಿಗಳಿಗೆ ಚುನಾವಣೆಯ ಸಂದರ್ಭದಲ್ಲಿ ಹಣಕಾಸು ನೆರವು ನೀಡಿದ್ದ ಪಿಎಫ್ಐ ಸಂಘಟನೆ ಇಡಿ ದಾಳಿಯ ಸಂದರ್ಭದಲ್ಲಿ ಹಣಕಾಸು ನೆರವಿನ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಎಸ್ಡಿಪಿಐ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಪಿಎಫ್ಐ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಪಿಎಫ್ಐ ಎಸ್ಡಿಪಿಐ ನಂಟಿನ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ಇನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಎಸ್ಡಿಪಿಐ ಕಚೇರಿ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಳೆದ ಸೋಮವಾರವಷ್ಟೇ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಕ್ರಮ ಹಣಕಾಸು ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಅವರನ್ನ ಇಡಿ ಬಂಧನ ಮಾಡಿದ ಬೆನ್ನಲ್ಲೇ ಇದೀಗ ದೆಹಲಿ, ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ, ಆಂಧ್ರದಲ್ಲಿ ಇಡಿ ರೇಡ್ ಮಾಡಿರೋದು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಇಡಿ ಅಧಿಕಾರಿಗಳು ಎಸ್ಡಿಪಿಐ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿರೋದು, ಏನೇನು ವಿಚಾರಗಳು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ಡಿಪಿಐನಿಂದ ಒಂದಷ್ಟು ಹಣಕಾಸಿನ ವ್ಯವಹಾರಗಳೇನ್ ನಡೆದಿದೆ ಅದು ಒಂದಷ್ಟು ಅನುಮಾನಾಸ್ಪದವಾಗಿದೆ ಅನ್ನುವಂತ ಒಂದು ಅನುಮಾನದಲ್ಲಿ ಇಡೀ ದೇಶಾದ್ಯಂತ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಅದರಲ್ಲಿ ಬೆಂಗಳೂರಿನಲ್ಲಿರುವ ಕಬ್ಬನ್ಪೇಟೆಯ ಅವರ ಏನು ಎಸ್ಡಿಪಿಐನ ಕೇಂದ್ರ ಕಚೇರಿ ಇದೆ, ಅಲ್ಲಿಯೂ ಕೂಡ ಅಧಿಕಾರಿಗಳು ಈಗಾಗಲೇ ಬಂದು ಒಂದಷ್ಟು ಸರ್ಚ್ ಅನ್ನ ಮಾಡಿ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಫೈಜಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಇದರಲ್ಲಿ ಒಂದಷ್ಟು ಸಾಕಷ್ಟು ಅನುಮಾನಗಳು ಇದೆ ಅನ್ನುವಂಥದ್ದು. ಅಂದ್ರೆ ಕಳೆದ ವರ್ಷ ಏನು ಕೇಂದ್ರ ಸರ್ಕಾರ ಒಂದು ಪಿಎಫ್ಐನ ಏನು ಬ್ಯಾನ್ ಮಾಡ್ತು, ಪಿಎಫ್ಐನ ಬ್ಯಾನ್ ಆದ ನಂತರ ಆ ರೀತಿಯಾದಂತ ಚಟುವಟಿಕೆಗಳೆಲ್ಲ ಒಂದ್ ಕಡೆ ಎಸ್ಡಿಪಿಐ ಮೂಲಕ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ರಾಜಕೀಯವಾಗಿ ಮತ್ತೆ ಎಸ್ಡಿಪಿಐನ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಿಎಫ್ಐನ ಒಂದಷ್ಟು ಪ್ರಮುಖ ಪಾತ್ರ ಇದೆ ಅನ್ನುವಂತಹದ್ದು, ಅವರಿಗೆ ಹಣಕಾಸಿನ ನೆರವನ್ನ ಕೊಡುವಂತಹದ್ದು, ಮತ್ತೆ ಈ ಅದಕ್ಕೆ ಸಂಬಂಧಪಟ್ಟಂತೆ ಅವರ ನಡುವೆ ಹಣಕಾಸಿನ ವ್ಯವಹಾರಗಳಿದೆ, ಅದೆಲ್ಲ ಒಂದ್ ಕಡೆ ಬೇರೆ ರೀತಿಯಾದಂತಹ ಮೆಸೇಜ್ಗಳನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಮತ್ತೆ ಈ ಒಂದು ಹಣಕಾಸನ್ನು ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸನ್ನು ತೆಗೆದುಕೊಂಡು ಬಂದು ಇಲ್ಲಿ ಎಸ್ಡಿಪಿಐನ ಅಭ್ಯರ್ಥಿಗಳಿಗೆ ಅಥವಾ ಎಸ್ಡಿಪಿಐನ ಕಾರ್ಯಚಟುವಟಿಕೆಗಳಿಗೆ ಹಣವನ್ನ ಕೊಡುವಂತ ಕೆಲಸಗಳನ್ನ ಅಂದ್ರೆ ಈ ಹಿಂದೆ ಇದ್ದಂತ ಪಿಎಫ್ಐನ ಕೆಲ ಕಾರ್ಯಕರ್ತರು ಈಗ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಮುಖವಾದಂತ ವಿಚಾರ ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಇದೊಂದು ರೀತಿ ಪಿಎಫ್ಐ ಸಂಘಟನೆ ಒಂದ್ ರೀತಿ ಏನೋ ಜಿಹಾದಿ ಆಕ್ಟಿವಿಟಿಗಾಗಿ ಸ್ಥಾಪನೆ ಆಗಿತ್ತು ಅನ್ನುವಂತ ಒಂದಷ್ಟು ದಾಖಲೆಗಳು ಸಿಕ್ಕಿತ್ತು. ಮತ್ತೆ ಅಲ್ಲಿ ಇದ್ದಂತ ಆ ಸಂಘಟನೆ ಬ್ಯಾನ್ ಆದ ನಂತರ ಅಲ್ಲಿದ್ದಂತವ್ರು ಎಸ್ಡಿಪಿಐ ಜೊತೆ ನೇರವಾಗಿ ಗುರುತಿಕೊಳ್ಳುವಂತಹದ್ದು, ಮತ್ತೆ ಇವರ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹದ್ದು, ಇವರ ವ್ಯವಹಾರಗಳೇನಿದೆ ಅದು ಎಲ್ಲ ಒಂದ್ ಕಡೆ ಬೇರೆ ರೀತಿಯಾದಂತ ಮೆಸೇಜ್ ಅನ್ನು ಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಸುಗಳ ಅಂದ್ರೆ ಹಣವನ್ನ ತೆಗೆದುಕೊಳ್ಳುವಂತಹದ್ದು, ಅದನ್ನ ಬೇರೆ ಬೇರೆ ರೀತಿ ಕೆಲಸಗಳಿಗೆ ಇಲ್ಲಿ ಉಪಯೋಗ ಮಾಡಿಕೊಳ್ತಿದ್ದಾರೆ ಸಂಬಂಧಪಟ್ಟಂತೆ ಫೈಜಿ ಅರೆಸ್ಟ್ ಆದ ನಂತರ ಆತನ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ದೇಶಾದ್ಯಂತ ಇರುವಂತಹ ಎಸ್ಡಿಪಿಐನ ಜೊತೆಗಿನ ನಂಟಿನ ವ್ಯವಹಾರಗಳ ಬಗ್ಗೆ ಒಂದಿಷ್ಟು ಅನುಮಾನ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಹಣ ಎಷ್ಟು ಬಂತು, ಎಲ್ಲಿಂದ ಬಂತು, ಅದನ್ನ ಏನಕ್ಕೆ ಖರ್ಚು ಮಾಡಲಾಗಿತ್ತು, ಮತ್ತೆ ಇದೆಲ್ಲ ಒಂದ್ ಕಡೆ ಒಂದಿಷ್ಟು ಈ ಸಮುದಾಯದ ಯುವಕರ ಒಂದು ಮನಸ್ಸನ್ನ ಹಾಳು ಮಾಡಿ ಆ ಒಂದು ಜಿಹಾದಿ ಚಟುವಟಿಕೆಗಳಿಗೆ ಏನಾದ್ರು ಮನಸ್ಸನ್ನ ಅವ್ರನ್ನ ಎಳೆಯುವಂತ ಕೆಲಸಗಳನ್ನ ಆಗ್ತಾ ಇದೆಯಾ, ಈ ಹಣದ ಬಳಕೆಗಳು ಏನಾಗ್ತಾ ಇದೆ, ಈ ಎಲ್ಲ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರೋದು. ದೇಶಾದ್ಯಂತ ಏನು ದಾಳಿ ಮಾಡಲ, ಚೆನ್ನೈ, ಜೈಪುರ, ದೆಹಲಿ, ಕೇರಳದ ಕೆಲವು ಕಡೆ ಮತ್ತೆ ಎಲ್ಲ ಕಡೆ ದಾಳಿ ಮಾಡಿದಂತವ್ರು ಬೆಂಗಳೂರಿನ ಕೇಂದ್ರ ಕಚೇರಿ ಎಸ್ಡಿಪಿಐ ಕೇಂದ್ರ ಕಚೇರಿಯಲ್ಲಿ ಕೂಡ ದಾಳಿಯನ್ನು ನಡೆಸಿ ಈಗ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಆ ದಾಖಲೆಗಳು ಸಿಕ್ಕ ನಂತರ ಏನೆಲ್ಲ ಇವರ ಆಕ್ಟಿವಿಟೀಸ್ ಗಳು ಹೇಗಿತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಲಭ್ಯ ಆಗಬೇಕಾಗಿರುವಂತಹದ್ದು. ಮಧುಕರ್, ಅಂದ್ರೆ ಇದೀಗ ನಿಷೇಧಿತ ಪಿಎಫ್ಐ ಸಂಘಟನೆ ಇದೀಗ ಎಸ್ಡಿಪಿಐ ಮೂಲಕ ತನ್ನ ಬೇಳೆಯನ್ನು ಬೇಳಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದಾಖಲೆಗಳು ಏನಾದ್ರು ಇಡಿಗೆ ಸಿಕ್ಕಿದೆ? ಆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ದಾಳಿ ಇದು ರಮೇಶ್? ಅಂದ್ರೆ ಇಡಿ ಅಧಿಕಾರಿಗಳು ಯಾವುದೇ ಸರ್ಚ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ. ಅಂದ್ರೆ ಫೈಜಿ ಅರೆಸ್ಟ್ ಆದ ನಂತರ ಏನಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಆತನ ವ್ಯವಹಾರಗಳು, ಕಮ್ಯುನಿಕೇಶನ್ಗಳು ಯಾರ್ಯಾರ ಜೊತೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸಂಗ್ರಹಿಸಿ ಅದರ ಮೇಲೆ ದೇಶದ ವಿವಿಧ ರಾಜ್ಯಗಳ ಏನು ಎಸ್ಡಿಪಿಐ ಕಚೇರಿಗಳ ಸಿಬ್ಬಂದಿಗಳ ಜೊತೆ ಅಥವಾ ಅಲ್ಲಿರುವಂತಹ ಒಂದು ಏನೋ ಅಧ್ಯಕ್ಷರಾಗ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪದಾಧಿಕಾರಿಗಳ ಜೊತೆ ಯಾವ ರೀತಿಯಾದಂತಹ
ಸಂಪರ್ಕಗಳಿದೆ, ಹಣಕಾಸಿನ ವ್ಯವಹಾರಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಾರೆ, ಮಾಹಿತಿಗಳನ್ನ ಕಲೆ ಹಾಕೋತಾರೆ. ಅದಾದ ನಂತರ ರೇಡ್ ಮಾಡುವಂತಹದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಏನಾದ್ರೂ SDPI ಕಚೇರಿಗಳಲ್ಲಿ ಬೇರೆ ರಾಜ್ಯಗಳ ಏನು ಕೇಂದ್ರ ಕಚೇರಿಗಳಲ್ಲಿ ಯಾವ ರೀತಿಯಾದಂತ ಮಾಹಿತಿಗಳನ್ನ ಅಂದ್ರೆ ಅದು ಇದೆ, ಅವ್ರ ಹತ್ರ ದಾಖಲೆಗಳನ್ನ ಮೇಂಟೈನ್ ಮಾಡಿದ್ದಾರೆ ಅಥವಾ ಎಲ್ಲಾದ್ರೂ ಕಳ್ಳಾಟಗಳನ್ನ ಆಡುವಂತ ಕೆಲಸಗಳಾಗಿದ್ಯಾ? ಸೊ ಹಣಕಾಸುಗಳನ್ನ ಬಂದಷ್ಟು ಏನು ಕಚೇರಿಯ ವ್ಯವಹಾರಗಳಿಗಾಗ್ಲಿ ಅಥವಾ ಅಲ್ಲಿಯವರ ಕಾರ್ಯಚಟುವಟಿಕೆಗಳಿಗೆ ಹಣದ ಅರಿವು ಹೇಗಿದೆ ಮತ್ತೆ ಅದನ್ನ ಹೇಗೆ ಲೆಕ್ಕಪತ್ರಗಳು ನೀಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಇರುವಂತದ್ದು ಅಂದ್ರೆ PFI ಬ್ಯಾನ್ ಆದ ನಂತರ ಅಲ್ಲಿದ್ದಂತ ಒಂದಷ್ಟು ಏನೋ ಕಾರ್ಯಕರ್ತರಾಗ್ಲಿ ಅಥವಾ ಅಲ್ಲಿ ತೊಡಗಿಕೊಂಡಂತವ್ರು SDPI ಮೂಲಕ ತಮ್ಮ ಉದ್ದೇಶಗಳನ್ನ ಏನೋ ಸಾಧನೆ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ಮೂಲಕ ಈ ರೀತಿಯಾದ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳಿರುವಂತದ್ದು. ಅನುಮಾನಕ್ಕೆ ತಕ್ಕಂತೆ ಒಂದಷ್ಟು ಮೂಲ ದಾಖಲೆಗಳನ್ನ ಕಲೆ ಹಾಕೊಂಡಂತ ಇಡಿ ಇವತ್ತು ದೇಶಾದ್ಯಂತ ಒಂದಷ್ಟು ಕಾರ್ಯಾಚರಣೆ ಮಾಡ್ತಾ ಇರೋದು. ಕಾರ್ಯಾಚರಣೆ ಮುಕ್ತಾಯವಾದ ನಂತರ ಈ ಯಾವ ರೀತಿಯಾದಂತ ದಾಖಲೆಗಳು ಲಭ್ಯ ಆಗಿದೆ ಅನ್ನುವಂತ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗಬೇಕಾಗಿರುವಂತಹದ್ದು. ಪದಗಾರ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.